ಉಡುಪಿಯಲ್ಲಿ ಈವರೆಗೂ ಕೊರಗಜ್ಜ ಇರ್ಬೋದು, ಬೇರೆ ಬೇರೆ ದೈವಗಳ ಪವಾಡವನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಮೊದಲ ಬಾರಿಗೆ ಉಡುಪಿ ನಗರದಲ್ಲೇ ಒಂದು ದೇವಿಯ ಕಾರಣಿಕ ಇರ್ಬೋದು, ಶಕ್ತಿಯ ಒಂದು ಪರಿಚಯ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ನಾವು ಈಗ ಅದೇ ದೇವಾಲಯದಲ್ಲಿದ್ದೇವೆ. ಕರಿಯಳಿಯ ನಗರದ ಮಧ್ಯಭಾಗದಲ್ಲಿರುವಂತಹ ಕರಿಯಳಿ ಮಹೇಶಮರ್ದಿನಿ ದೇವಾಲಯ. ಇಲ್ಲಿ ಶುಕ್ರವಾರ ಅಂದರೆ ನಿನ್ನೆ ಒಂದು ಕಳ್ಳತನ ನಡೆಯುತ್ತೆ. ಮುಂಜಾನೆ 1 ಗಂಟೆ ಸುಮಾರಿಗೆ ಇಲ್ಲಿ ಕಳ್ಳರು ಈ ದೇವಾಲಯವನ್ನು ಕಳ್ಳತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ರಾಡ್ಗಳನ್ನು ರೀಪ್ ಇರ್ಬೋದು, ಅದನ್ನು ತೊಗೊಂಡು ಬಂದು ಈ ದೇವಾಲಯ ಬಾಗಿಲು ಮುರಿಯುವಂಥ ಪ್ರಯತ್ನ ಮಾಡ್ತಾರೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಸಣ್ಣ ಡ್ಯಾಮೇಜ್ ಆಗಿದೆ, ಮರದ ತುಂಡು ಕಟ್ಟಾಗಿರುವಂಥದ್ದು. ಇಲ್ಲಿ ಆ ರಾಡನ್ನು ಹಾಕಿ ಇದನ್ನು ತುಂಡು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಆದರೂ ವಿಫಲವಾಗುತ್ತೆ. ಯಾಕಂದರೆ ಆ ಹೊಡೆಯುವಂಥ ಶಬ್ದ ಏನಿದೆ, ಆ ಶಬ್ದಕ್ಕೆ ವಾಚ್ಮ್ಯಾನ್ ಬಂದು ಇಲ್ಲಿ ಆತ ಬೊಬ್ಬೆ ಹೊಡಿತಾನೆ. ಆ ಸಂದರ್ಭದಲ್ಲಿ ಕೈಯಲ್ಲಿದ್ದಂತಹ ರಾಡ್ ಹಾಗೂ ರೀಪ್ಗಳನ್ನು ಇಲ್ಲಿ ಎಸೆದು ನೇರವಾಗಿ ಆತ ತಪ್ಪಿಸಿಕೊಳ್ತಾರೆ. ಆದರೆ ಇಲ್ಲಿನ ಸ್ಥಳೀಯರಿರ್ಬೋದು, ಅರ್ಚಕರಿರ್ಬೋದು, ದುರ್ಗಾಪ್ರಸಾದ್ ಅವರು ಮತ್ತು ಇತರ ಸ್ಥಳೀಯರು ಸೇರಿಕೊಂಡು CCTVಯನ್ನು ನೋಡ್ತಾರೆ. ಪೊಲೀಸರು ಕೂಡ ಆಗ ಬರ್ತಾರೆ, CCTVಯನ್ನು ಗಮನಿಸ್ತಾರೆ. ಆ ಸಂದರ್ಭದಲ್ಲಿ ಕಳ್ಳರು ಇಲ್ಲಿ ಕೈಚಳಕವನ್ನು ತೋರಿಸಿರುವಂಥದ್ದು ಬೆಳಕಿಗೆ ಬರುತ್ತೆ. ಆ ನಂತರದಲ್ಲಿ ಇಲ್ಲಿನ ಈ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಿರ್ಬೋದು ಮತ್ತು ಬೇರೆ ಸಮಿತಿಯವರು ದಾರಿ ಮಧ್ಯದಲ್ಲಿ ಹೋಗುವಾಗ ಒಂದು ಪೆಟ್ರೋಲ್ ಬಂಕ್ ಇದೆ ಆ ನಗರದಲ್ಲಿ. ಆ ಪೆಟ್ರೋಲ್ ಬಂಕ್ನಲ್ಲಿ ಆ ಇಬ್ಬರು ಅನುಮಾನಾಸ್ಪದವಾಗಿ ಇರುವುದು ಗೊತ್ತಾಗುತ್ತೆ. ಸಂದರ್ಭದಲ್ಲಿ ತಕ್ಷಣ ಈ ಭಾಗದ ಸ್ಥಳೀಯರಿಗೆ, ದುರ್ಗಾಪ್ರಸಾದ್ ಮತ್ತು ಇತರರಿಗೆ ಕರೆ ಬರುತ್ತೆ. ಆ ಸಂದರ್ಭದಲ್ಲಿ ಹೋದಾಗ ಅವರು ಅಲ್ಲಿ ಅಡಗಿರುವುದು ಗೊತ್ತಾಗುತ್ತೆ. ಕೂಡಲೇ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ದುರ್ಗಾಪ್ರಸಾದ್ ಏನಿದ್ದಾರೆ ಆತನ ಹಿಡಿಯಲು ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೈಯನ್ನು ಕಚ್ಚಿ ಓಡುವ ಪ್ರಯತ್ನ ಮಾಡ್ತಾರೆ. ಆದರೆ ಅಷ್ಟರಲ್ಲೇ ಮೂರ್ಛೆ ತಪ್ಪಿ ಬೀಳುವಂಥದ್ದು. ನಂತರದಲ್ಲಿ ಇನ್ನೊಬ್ಬ ಆತನನ್ನು ಆರೈಕೆ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರನ್ನ ಹಿಡಿದು ನೇರವಾಗಿ ಆಸ್ಪತ್ರೆಗೆ ದಾಖಲಿಸಿ ನಂತರದಲ್ಲಿ ಪೊಲೀಸ್ ವಶಕ್ಕೆ ನೀಡಿರುವಂಥದ್ದು. ಸದ್ಯ ಇದೆಲ್ಲ ಘಟನೆ ಏನಿದೆ, ಸದ್ಯ ಉಡುಪಿಯ ನಗರದಲ್ಲಿ ಒಂದು ದೇವಿಯ ಮಹಿಮೆಗೆ ಸಾಕ್ಷಿ ಅಂತ ಹೇಳ್ಬೋದು. ಬಹಳಷ್ಟು ಕಳ್ಳತನ ಪ್ರಕರಣ ನಡೀತಾ ಇದೆ. ಆದರೆ ದೇವಿ ಮತ್ತು ದೈವಗಳ ಕಾರಣಕ್ಕೆ ಏನಿದೆ, ಉಡುಪಿಯಲ್ಲಿ ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇರುವಂಥದ್ದು. ಸದ್ಯ ಉಡುಪಿ ನಗರದ ಮುಖ್ಯವಾಗಿ ಈ ಭಾಗದ ಭಕ್ತರಿಗೆ ಬಹಳಷ್ಟು ಖುಷಿ ಕೊಟ್ಟಿರುವಂಥದ್ದು. ಪರೀಕ್ಷೆ ಸ್ಟೇಟ್, ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.